ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಯಾಕಪ್ಪ ಅಂತಂದ್ರೆ ತೊಗೊಂಡ್ರದಾಗ ರೀ ಕಬ್ಬಿನ ಗಾಡಿಗಳು ಬಂದಿದ್ದವು ರೀ ಹೊಲ್ದಾಗ. ಅದು ಬಿ 1.5 ಕೋಟಿದಂತ್ರಿ, 1.5 ಕೋಟಿದು ಅಂದರೆ 150 ಲಕ್ಷದ ಗಾಡಿ ಬಂದೈತ್ರಿ ನಮ್ಮ ಹೊಲ್ದಾಗ ಕೆಲಸ ಮಾಡೋಕ್ಕೆ. ರೈತ ಎದಕ್ಕೆ ಕಮ್ಮಿಲ್ ಕಣ್ರಿ ನಾವು ನೋಡ್ರಿ, ಇದೇ ಮಷಿನ್ ನೋಡ್ರಿ 1.5 ಕೋಟಿದು. 1.5 ಕೋಟಿದ ಮಷಿನ್ ಏನೇನು ಕೆಲಸ ಮಾಡ್ತದೆ ಏನೇನಿಲ್ಲ ಅಂತ ಕೇಸಿ ನಿಮಗೆಲ್ರಿಗೂ ತೋರಿಸ್ತೇನೆ ನೋಡ್ರಿ. ಯಾಕಂತಂದರೆ ಮುಂಜಾನೆ ಸ್ವಲ್ಪ ಇಬ್ಬನಿ ಬಿದ್ದೈತೆ ರೀ, ಅದು ಕಣಕ್ಕೆ ಕೆಸರಾದಂಗೆ ಆಗಿತ್ತು. ಅದು ಕಣಕ್ಕೆ ಗಾಡಿಗಳು ಬಹಳಷ್ಟು ಸಿಗ್ಬೀಳಾಕತ್ತಿದ್ದು. ಇವ್ರು ನೋಡ್ರಿ ತಿಂಡಿಲಿಂತ ಕಬ್ಬು ಕಡಿಯಾಕೆ ನಿಂತ್ಬಿಟ್ಟಾರ್ರಿ. ನೋಡ್ರಿ ಈ ಮಷಿನ್ಲಿಂತ ಹೆಂಗೆ ಕಡ್ದು ಕೇಸಿ ಹೆಂಗೆ ಇನ್ನೊಂದು ಟ್ರೈಲಿಗೆ ತುಂಬ್ತಾರೆ ಅಂತ ಕೇಸಿ ನಿಮಗೂ ತೋರಿಸ್ತೇನೆ ಬರ್ರಿ. ನಾವು ನೋಡ್ರಿ ಚಲೋ ಐತೆ ನೋಡ್ರಿ, ಕಬ್ಬು ಕಟ್ಟಿಂಗ್ ಟ್ರೈಲಿಗಳ್ದಾಗ ತುಂಬ್ಲಕತ್ತಾರ್ರಿ. ಟ್ರೈಲಿಗಳದಾಗ ತುಂಬಿಸಿ ಮತ್ತು ಇನ್ನೊಂದು ಟ್ರೈಲಿಗಳದಾಗ ತುಂಬ್ತಾರೆ, ಅದು ಕೂಡ ತೋರಿಸ್ತೀರಿ. ಈಗ ಇಲ್ಲಿ ಇರ್ತಕ್ಕಂಥ ಗಾಡಿಗಳಿಗೆ ಮುಂದಿನ ಟೈರೇ ಇರಲ್ರಿ. ಯಾಕಂತಂದರೆ ಇವೆಲ್ಲ ಹೈಡ್ರೋಲಿಕ್ ಅಂದರೆ ಏರ್ ಮೇಲೆ ನಡೀತಾವ್ರಿ ಗಾಡಿಗಳು. ಇವಾಗ ಭಾಳಷ್ಟು ಪವರ್ ಸ್ಟೇರಿಂಗ್ ಹಿಂದಿನ ಟೈರಿಗೆ ಕೊಟ್ಟಿರ್ತಾನೆ. ಇದು ನೋಡ್ರಿ 1.5 ಕೋಟಿದ ಗಾಡಿ ಹೆಂಗೆ ಚಲ್ತದೆ ರೀ ಕಬ್ಬು, ಮತ್ತು ಅದು ಹೆಂಗೆ ಡಂಪ್ ಮಾಡ್ತದೆ ಅಂದಿಸಿ ತೋರಿಸ್ತೇನೆ ರೀ. ಅಷ್ಟರದಾಗ ನಾ ಏನು ಮಾಡಿದೆ ರೀ, ವೈರ್ ಎತ್ತದಿತ್ತು ರೀ ಅವನು ಅದು ಕಾರಣಕ್ಕೆ ನಾನು ಕಡ್ಗೆ ಹಿಡ್ಕೊಂಡು ನಿಂತು ರೀ. ಹೊಲ್ದಾಗ ಬೋರ್ವೆಲ್ ಅದ, ಅದು ಕಾರಣಕ್ಕೆ ಮತ್ತು ವೈರ್ ಇಲ್ಲಿ ಕಟ್ಟಂಗೆ ತತ್ಗಿಸಿ ನಾನು ನೋಡಿದೆ ರೀ. ಅಲ್ಲಿಂದ ವೀಡಿಯೋ ಮಾಡಿದೆ ನೋಡ್ರಿ ಒಂದು ತಿಂಡಿ ಡ್ರೈವರ್ದು. ಯಾಕಂತಂದರೆ ಧೂಳು ಹಾರಿಸ್ಕೇಸಿ ಹೊಂಟೈತೆ ರೀ ಗಾಡಿ ನಾವು ಹೊಲ್ದಾಗಿಂದು. ಯಾಕಂತಂದರೆ ಭಾಳಷ್ಟು ಏರಿತ್ತು ಅಂದ್ರೆ ಭೀ ಅವ್ರು ಕಿತ್ಕೊಂಡು ಹೋಗ್ತೀನಿ ಅಂದ್ಕೇಸಿ ದಮ್ ಹಚ್ಕೊಂಡಿದ್ದೆ ರೀ. ಅದು ಕಾರಣಕ್ಕೆ ಅವ್ರಿಗೂ ನೋಡ್ಕೇಸಿ ಇನ್ನೊಬ್ಬ ಅಣ್ಣ ಹೋದರೆ ಅವನು ನಾನು ಕಿತ್ತೀನಿ ಅಂದ್ಕೇಸಿ ಕಿತ್ತಕ್ಕಾಗಲಿಲ್ಲ ರೀ. ಯಾಕಂತಂದರೆ ಅಲ್ಲೇ ಹೋಗ್ಕೇಸಿ ಗಾಡಿಗೆ ಸಿಕ್ಕಾಕ್ಬಿಟ್ಟ ರೀ. ಆದ ಕಾರಣಕ್ಕೆ ಅಲ್ಲೇ ಸ್ವಲ್ಪ ಗುದ್ದೆ ಆಡ್ಕೇಸಿ ಕಲ್ಗಿಲ್ ಹಾಕೇಸಿ ಮತ್ತೇನು ಮಾಡಿದ್ರು, ಇನ್ನೊಂದು ಗಾಡಿ ಕರೆಸಿದ್ರು ಟೋಚನ್ ಮಾಡ್ಲಿಕ್ಕೆ. ಇನ್ನೊಂದು ಗಾಡಿ ಟೋಚನ್ ಕೊಟ್ಬಿಟ್ಟರು ನೋಡ್ರಿ. ಅನಾಮತ್ತು ಒಂದು ಮುಂದಿನ ಟೈರ್ ಎತ್ಕೊಂಡ್ಕೇಸಿ ಹೊಡೆದೇವ್ರಿ. ಮಂಡ್ಕೊಂಡು ಜೋರಾಗಿ ಕಿತ್ಕೊಂಡೇ ಬಂದುಬಿಟ್ರಿ ಅವರು ಕೂಡ. ಭಾರಿ ಗಾಡಿ ಕಿತ್ಕೊಂಡು ಬಂದುಬಿಟ್ಟೇವ್ರಿ ನಾವು ನೋಡ್ರಿ. ಅಲ್ಲಿಂದ ಹೊಂಟ್ಬಿಟ್ಟವ್ರಿ. ನಮ್ಮ ಮಿನಿಮಮ್ 6 ಡಬ್ಬಿಗಳು ಹೋದವು ರೀ. ಅದು ಕಾರಣಕ್ಕೆ ಅವೆಲ್ಲರಿಗೂ ಕಳಿಸ್ಬಿಟ್ಟು ಎಲ್ಲ ಕ್ಲೋಸ್ ಮಾಡ್ತಾರೆ.